ಸ್ಟಾರ್ ಟ್ರೆಂಡ್ಸ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ಮಾತಾಡ್ತಾ ಇರುವಂಥ ವಿಡಿಯೋ ಬಂದು ಗುರುಗ್ರಹ ಬದಲಾವಣೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾಕಂದರೆ ಗುರುಗ್ರಹ ಜೂನ್ 1ನೇ ತಾರೀಕು ಚೇಂಜ್ ಆಗ್ತಾ ಇರೋದ್ರಿಂದ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಗುರುಗ್ರಹ ಬದಲಾವಣೆ ಅಂದರೆ ಒಂದು ವರ್ಷದ ಫಲ ಯಾವಾಗಲೂ ಹೇಳೋವಂಥದ್ದು. ಗುರು ಯಾವಾಗಲೂ ಒಂದು ವರ್ಷಕ್ಕೆ ಚೇಂಜ್ ಆಗ್ತಾನೆ ಅಂತ ಹೇಳೋವಂಥದ್ದು. ಅದೇ ರೀತಿಯಲ್ಲಿ ಶನಿ ಮಹಾತ್ಮ 2.5 ವರ್ಷಕ್ಕೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಚೇಂಜ್ ಆಗುವಂಥದ್ದು. ಇನ್ನು ರಾಹುಕೇತು 1.5 ವರ್ಷಕ್ಕೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗುವಂಥದ್ದು. ಅದರಲ್ಲಿ ಗುರುಗ್ರಹದ ಬದಲಾವಣೆ ಜುಪಿಟರ್ ಟ್ರಾನ್ಸಿಟ್ ಅಂತ ನಾವೇನು ಹೇಳ್ತೀವಿ, ಅದು ತುಂಬ ವಿಶೇಷ ಸ್ಥಾನನ ಪಡ್ಕೊಳ್ಳುತ್ತೆ. ಯಾಕಂದರೆ ನಮ್ಮ ಎಲ್ಲ ಕೆಲಸ ಕಾರ್ಯ ಅಭಿವೃದ್ಧಿಗಳಿಗೆ ಗುರುಬಲ ಬೇಕೇ ಬೇಕು. ಆ ಗುರುಬಲ ಬರಬೇಕು ಅಂತಂದಾಗ ಈ ರೀತಿ ಟ್ರಾನ್ಸಿಷನ್ ಅಂತ ನಾವೇನು ಹೇಳ್ತೀವಿ, ಈ ಟ್ರಾನ್ಸಿಟ್ ಯಾವ ಮನೆಗೆ ಆಗುತ್ತೆ ಆ ಮನೆಯಿಂದ ಎಲ್ಲ ಗ್ರಹಗಳಿಗೂ ಯಾವ ರೀತಿ ಶುಭಫಲ ಅಂತ ನೋಡುವಂಥದ್ದು. 12 ವರ್ಷದ ನಂತರ ಗುರು ತನ್ನ ಉಚ್ಚ ಗ್ರಹದ ಮನೆ ಎಕ್ಸಾಲ್ಟೆಡ್ ಪೊಸಿಷನ್ ಅಂತ ನಾವೇನು ಹೇಳ್ತೀವಿ, ಎಕ್ಸಾಲ್ಟೆಡ್ ಪ್ಲೇಸ್ ಕ್ಯಾನ್ಸರ್ ಅಂತ ಹೇಳುವಂಥದ್ದು. ಅಂದರೆ ಉಚ್ಚ ಗ್ರಹ ಕರ್ಕಾಟಕ ರಾಶಿಯಲ್ಲಿ ಗುರು ಉಚ್ಚ ಅಂತ ಹೇಳುವಂಥದ್ರಿಂದ ಆ ಒಂದು ಎಕ್ಸಾಲ್ಟೆಡ್ ಪ್ಲೇಸ್ಗೆ ಉಚ್ಚ ಗ್ರಹ ಬರ್ತಾ ಇರೋವಂಥದ್ದು. ಸೊ ಅದರಿಂದ ನಾವೇನಂತಂದರೆ ಆ ಒಂದು ಫಲನೇ ವಿಶೇಷವಾಗಿರುತ್ತೆ. ಪ್ರತಿ ವರ್ಷದ ಒಂದು ಗುರುಬಲನೇ ಬೇರೆ. ತನ್ನ ಒಂದು ಉಚ್ಚ ಸ್ಥಾನಕ್ಕೆ ಬಂದಾಗ ಒಂದು ಆ ಮನೆಯ ಒಂದು ಏನು ಇಂಪಾರ್ಟೆನ್ಸ್ ಇರುತ್ತೆ ಅದೇ ಬೇರೆ ರೀತಿಯಲ್ಲಿ ರಿಸಲ್ಟ್ಸ್ ಕೊಡುವಂಥದ್ದು. ಎಲ್ರಿಗೂ ಒಂದು ವಿಶೇಷವಾದ ಒಂದು ಫಲಗಳು ತುಂಬ ಇರುತ್ತೆ. ಅಂದರೆ ಎಲ್ರಿಗೂ ಆಟೋಮೆಟಿಕ್ಕಾಗಿ ಗುರುಬಲ ಬಂದ್ಬಿಡೋದಿಲ್ಲ. ಬಟ್ ಆ ಒಂದು ಉಚ್ಚ ಸ್ಥಾನಕ್ಕೆ ಬಂದಾಗ ಕೆಲವೊಂದು ವಿಶೇಷ ಫಲಗಳು ಎಲ್ರಿಗೂ ಸಿಗುವಂಥದ್ದಾಗುತ್ತೆ. ಬಟ್ ಅದರಲ್ಲೂ ಕೂಡ ಒಂದು ಕೆಲವೊಂದು ರಾಶಿಗಳಿಗೆ ಗೋಲ್ಡನ್ ಪೀರಿಯಡ್, ಅಂದರೆ ಮುಟ್ಟಿದ್ದೆಲ್ಲ ಚಿನ್ನ, ಭಾಗ್ಯದ ಬಾಗಿಲು, ಏನಾದರೂ ಬಂಗಾರ ನಮಗೆ ಹುಡ್ಕೊಂಬರೋವಂಥದ್ದು, ಈ ರೀತಿ ಏನಾದರೂ ಇರುತ್ತೆ ಅಂತಂದರೆ ಈ ರೀತಿ ಗುರುಬಲ ಬಂದಾಗಲೇ ಆಗುವಂಥದ್ದು. ಎಲ್ಲರೂ ಕೇಳ್ತೀರಾ, ಈ ಒಂದು ಟ್ರಾನ್ಸಿಷನ್ ಅಂತ ಬಂದಾಗ ನಾವು ರಾಶಿಯಿಂದ ನೋಡಬೇಕಾ ಲಗ್ನದಿಂದ ನೋಡಬೇಕಾ? ತುಂಬ ಕನ್ಫ್ಯೂಷನ್ ನಿಮಗೆ. ಪ್ರತಿ ವರ್ಷ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ ಇರ್ತೀನಿ, ಆದರೂ ತುಂಬ ಜನ ಕೇಳ್ತಾನೆ ಇರ್ತೀರಾ. ನಮ್ಮ ಒಂದು ಜಾತಕ, ನಮ್ಮದು ಇಂಡಿವಿಜುವಲ್ ಆರೋಸ್ಕೋಪ್ಸ್ ಏನಿರುತ್ತೆ, ನಮ್ಮ ಜಾತಕ ನಾವು ನೋಡ್ಕೋಬೇಕು ಅಂದಾಗ ಲಗ್ನಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕು. ಈ ರೀತಿ ಏನಾದರೂ ಟ್ರಾನ್ಸಿಟ್ ಅಂತ ನಾವು ಹೇಳ್ತೀವಿ, ಈ ಒಂದು ಬದಲಾವಣೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗುವಂಥದ್ದು ಏನಿರುತ್ತೆ ಅದನ್ನು ನಾವು ರಾಶಿಯಿಂದನೇ ನೋಡಬೇಕು, ಮೂನ್ ಸೈನಿಂದನೇ ನೋಡುವಂಥದ್ದು. ಅದರಿಂದ ರಾಶಿಗೆ ತುಂಬ ಇಂಪಾರ್ಟೆಂಟ್ ಕೊಡುವಂಥದ್ದು. ಈ ಒಂದು ಇಂಪಾರ್ಟೆನ್ಸ್ ಏನಿರುತ್ತೆ ನಿಮ್ಮ ಜಾತಕ ನೋಡ್ಕೊಳ್ಳುವಾಗ ನೀವು ಲಗ್ನಕ್ಕೆ ಕೊಡಿ. ಇವಾಗ ನಾವೇನು ಮಾತಾಡ್ತಾ ಇದ್ದೀವಿ ಗುರುಗ್ರಹದ ಬದಲಾವಣೆ ಓನ್ಲಿ ರಾಶಿಯಿಂದನೇ ನೋಡಬೇಕು, ಅದರಿಂದನೇ ನಿಮಗೆ ಫಲ ಸಂಪೂರ್ಣವಾಗಿ ಸಿಗುವಂಥದ್ದು ಅಂತ ಹೇಳುವಂಥದ್ದು. ಆ ರೀತಿಯಲ್ಲಿ ನೋಡುವಾಗ ಈ ಒಂದು ಗುರು ಬದಲಾವಣೆ ಯಾವಾಗ ಆಗ್ತಿದೆ ಅಂದರೆ ಜೂನ್ 1ನೇ ತಾರೀಕು 2026 ರಾತ್ರಿ 11:15 ರಾತ್ರಿ ಹೋಗ್ತಾ ಇರೋವಂಥದ್ದು. ಅಂದರೆ ಯಾವ ಮನೆಯಿಂದ? ಮಿಥುನ ರಾಶಿಯಿಂದ ಗುರು ಕರ್ಕಾಟಕ ರಾಶಿಗೆ ಹೋಗ್ತಾ ಇರೋವಂಥದ್ದು. ಕರ್ಕಾಟಕ ರಾಶಿಯಲ್ಲಿ ಗುರು ಉಚ್ಚ ಅಂತ ಹೇಳುವಂಥದ್ದು, ಎಕ್ಸಾಲ್ಟೆಡ್ ಪೊಸಿಷನ್ ಅಂತ ಹೇಳುವಂಥದ್ದು. ಸೊ ಅಲ್ಲಿ ಹೋದಾಗ ಒಂದು ಗುರುಗ್ರಹದ ಒಂದು ಏನು ಚಲನೆ ಇರುತ್ತೆ, ಜೂನ್ 1, 2026 ರಾತ್ರಿ 11:15 ಹೋದರೆ ಮತ್ತೆ ಗುರು ಏನಂತಂದರೆ ಕರ್ಕಾಟಕ ರಾಶಿಯಿಂದ ಮತ್ತು ಸಿಂಹ ರಾಶಿಗೆ ಮತ್ತೆ ಮುಂದೆ ಹೋಗ್ಬಿಡುವಂಥದ್ದು. ಅಂದರೆ ಆ ಡೈರೆಕ್ಟ್ ಅಂತ ನಾವೇನು ಹೇಳ್ತೀವಿ ಆ ರೀತಿಯಲ್ಲಿ ಹೋಗುವಂಥದ್ದು. ಯಾವಾಗ ಅಂತಂದರೆ ಅಕ್ಟೋಬರ್ 31, 2026 ಆವಾಗ ಗುರು ಅಕ್ಟೋಬರ್ ತಿಂಗಳಲ್ಲಿ ಸಿಂಹ ರಾಶಿಗೆ ಬರ್ತಾನೆ. ಅಂದರೆ ಮುಂದಕ್ಕೆ ಹೋಗುವಂಥದ್ದು, ಡೈರೆಕ್ಟ್ ಮುಂದೆ ಚಲನೆ ಮಾಡುವಂಥದ್ದು ಅಂತ ಹೇಳುವಂಥದ್ದು. ಮತ್ತೆ ಏನಪ್ಪ ಅಂತಂದರೆ ಜನವರಿ 24, 2027ಕ್ಕೆ ಮತ್ತೆ ರೆಟ್ರೋವರ್ಡ್ ಹಿಂದಕ್ಕೆ ಮತ್ತೆ ಬ್ಯಾಕ್ ನಿಮಗೆ ಹಿಮ್ಮುಖ ಚಲನೆಯಿಂದ ಮತ್ತೆ ಕರ್ಕಾಟಕ ರಾಶಿಗೆ ಬರುವಂಥದ್ದು. ಬಟ್ ಒಂದು ವರ್ಷದ ಫಲ ತುಂಬ ಜಾಸ್ತಿ ಇರುತ್ತೆ. ಅದರಲ್ಲೂ ಕೂಡ ಏನಪ್ಪ ಅಂತಂದರೆ ಒಂದು ಸೆಗ್ಮೆಂಟ್ ಅಂತ ಹೇಳೋವಂಥದ್ದು, 5 ತಿಂಗಳು 3 ತಿಂಗಳು ಅಂತ ಹೇಳೋವಂಥದ್ದು. ಅಂದರೆ 3 ಭಾಗವಾಗಿ ಮಾಡೋವಂಥದ್ದು. 5 ತಿಂಗಳು ಕರ್ಕಾಟಕ ರಾಶಿಯಲ್ಲೇ ಇರ್ತಾನೆ. ಅದೇ ರೀತಿಯಲ್ಲಿ ಸಿಂಹ ರಾಶಿಗೆ ಒಂದು 3 ತಿಂಗಳು ಹೋಗುವಂಥದ್ದು. ಅಂದರೆ ಒಂದೂವರೆ ಅಂತ ಲೆಕ್ಕ ತಗೋತೀವಿ. ಆ ರೀತಿಯಲ್ಲಿ ಮತ್ತೆ ಹಿಮ್ಮುಖ ಚಲನೆಯಿಂದ ಬ್ಯಾಕ್ ಜನವರಿ 26ಕ್ಕೆ ವಾಪಸ್ ರಿಟರ್ನ್ ಬಂದರೆ ಮತ್ತೆ ಏನಪ್ಪ ಅಂತಂದರೆ ಜೂನ್ 25, 2027ಕ್ಕೆ ಡೈರೆಕ್ಟಾಗಿ ಮತ್ತೆ ಸಿಂಹ ರಾಶಿಗೆ ಬರುವಂಥದ್ದು. ಅಂದರೆ ಒಂದು ವರ್ಷದ ಫಲ ಕರ್ಕಾಟಕ ರಾಶಿಯಿಂದ ನಾವು ಗುರು ಬದಲಾವಣೆಯ ಫಲ ನೋಡೋವಂಥದ್ದು ಅಂತ ನೋಡುವಾಗ ಈ ಒಂದು ಗುರುಗ್ರಹದ ಬದಲಾವಣೆ ನಮಗೆ ಯಾವ ರೀತಿಯಲ್ಲಿ ನಮಗೆ ಒಂದು ಒಳ್ಳೆಯದಾಗುತ್ತೆ ಅಂತ ನೋಡೋದಾದರೆ, ಯಾವ್ಯಾವ ರಾಶಿಗೆ ಒಳ್ಳೆಯದಾಗುತ್ತೆ ಅಂತ ನೋಡೋದಾದರೆ, ಯಾವ್ಯಾವ ರಾಶಿಗೆ ಗುರುಬಲ ಬರುತ್ತೆ ಅಂತ ನೋಡೋದಾದರೆ, ಯಾವ್ಯಾವ ರಾಶಿಗೆ ಮುಟ್ಟಿದೆಲ್ಲ ಚಿನ್ನ, ಭಾಗ್ಯದ ಬಾಗಿಲು ತೆರೆಯುತ್ತೆ ಅಂತ ನೋಡೋದಾದರೆ, ಮಿಥುನ, ವೃಶ್ಚಿಕ, ಮಕರ, ಕನ್ಯಾ, ಮೀನ 5 ರಾಶಿಗೆ ಎಕ್ಸಲೆಂಟ್ ಗುಡ್ ರಿಸಲ್ಟ್ಸ್ ಅಂತ ಹೇಳ್ತೀನಿ. ಅವರ ಜೀವನದ ಒಂದು ಇದೇ ಬದಲಾಗಿ ಹೋಗ್ಬಿಡುತ್ತೆ. ಭಿಕ್ಷೆ ಬೇಡ್ತಾ ಇರೋರು ಕೂಡ ಏನಪ್ಪ ಅಂದರೆ ರಾಜರಾಗುವಂಥ ಒಂದು ಟೈಮ್ ಅಂತ ಹೇಳೋವಂಥದ್ದು. ಆ ರೀತಿಯಲ್ಲಿ ಯಾರೂ ಗೊತ್ತೇ ಇರೋಲ್ಲ, ಅವ್ರ ಮನೆ ತೊಗೋಬೇಕು ಅಂತ ಅಂದ್ಕೊಂಡೇ ಇರೋದಿಲ್ಲ, ದಿಢೀರಂತ ಮನೆ ಓದಕ್ಕೆ ಬಂದುಬಿಡುತ್ತೆ. ಒಂದು ವೆಹಿಕಲ್ ನೋಡ್ತಿರ್ತಾರೆ, ಚಿಕ್ಕದಾಗಿ ನೋಡ್ತಿರ್ತಾರೆ, ದೊಡ್ಡ ಗಾಡಿನೇ ತೊಗೊಂಬಿಡೋವಂಥದ್ದು. ಒಂದು ಮನೆ ಚಿಕ್ಕದಾಗಿ ಯಾವುದೋ ನೋಡ್ತಿರ್ತಾರೆ, ಕಟ್ಟಿರೋ ಒಂದು ಒಳ್ಳೆ ಮನೆಗಳನ್ನೇ ತೊಗೊಂಬಿಡುವಂಥದ್ದು. ಅದು ಸಿಕ್ಕಾಪಟ್ಟೆ ಲ್ಯಾವಿಶ್ ಆಗಿರೋವಂಥ ಮನೆಗಳನ್ನ ತೊಗೊಂಬಿಡುವಂಥದ್ದು. ಸಂತಾನಕ್ಕೆ ಒಂದು ಫಲ ಸಿಗುವಂಥದ್ದು. ಅದೇ ರೀತಿಯಲ್ಲಿ ಮದುವೆಗಳಾಗ್ತಿಲ್ಲ,
ವೈವಾಹಿಕ ಜೀವನದಲ್ಲಿ ಏನೋ ಪ್ರಾಬ್ಲಮ್ ಇದೆ ಇದೆಲ್ಲ ಸರಿ ಮಾಡುವಂಥದ್ದು, ಎಷ್ಟೋ ಜನಕ್ಕೆ ಮದುವೆ ಆಗ್ತಿಲ್ಲ ಅಂದರೆ ಕಂಕಣ ಬಲ ಕೂಡಿ ಬರುವಂಥದ್ದು, ಎಷ್ಟೋ ಜನಕ್ಕೆ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ನಾವು ಹೇಳ್ತೀವಿ, ಟರ್ನೇ ಆಗಿಬಿಡುತ್ತೆ. ಅವರ ಒಂದು ಜೀವನನೇ ಬೇರೆ ರೀತಿಯಲ್ಲಿ ಅವ್ರ ಕಲ್ಪನೆ ಮಾಡ್ಕೊಳ್ಳೋಕೆ ಆಗದೇ ಇರೋವಂಥ ಒಂದು ಸ್ಥಾನಕ್ಕೆ ಮುಟ್ಟುವಂಥದ್ದು ಗುರುಬಲ ಕೊಡುವಂಥದ್ದು. ಯಾವ್ದು ಅಂತ ನಾನು ಹೇಳಿದ್ದೀನಿ. ಮಿಥುನ, ಕನ್ಯಾ, ವೃಶ್ಚಿಕ, ಮಕರ, ಮೀನ. ಎಕ್ಸಲೆಂಟ್ ಅಂದರೆ ಎಕ್ಸಲೆಂಟು. ಆ ರೀತಿಯಲ್ಲಿ ಮೊದಲನೇದಾಗಿ ಇವಾಗ ನಾನು ಮೇಷದಿಂದ ತೊಗೋತೀನಿ. ಇದು ನನ್ನ 5 ಒಳ್ಳೆ ಒಂದು ಈ ಪೀರಿಯಡ್ ಚೆನ್ನಾಗಿದೆ ಅಂತ ಹೇಳಿರೋವಂಥದ್ದು. ಅದು ಬಿಟ್ಟು ಬೇರೆಯವರು ಯೋಚನೆ ಮಾಡ್ತಿರ್ತಾರಲ್ಲ, ನಮಗೇನಪ್ಪ ಅಂದರೆ ಈ ಒಂದು 5 ರಾಶಿಗೆ ಮಾತ್ರ ಒಳ್ಳೇದಾಗ್ಬಿಟ್ರೆ ನಮಗೇನು ಅಂತ ನೋಡೋವಂಥದ್ದು ಇರುತ್ತೆ. ನಿಮಗೂ ಕೂಡ ಒಂದು ಸ್ವಲ್ಪ ಮಿಶ್ರ ಫಲ ಇರುತ್ತೆ. ಕೆಲವು ಒಂದು ರಾಶಿಗಳಿಗೆ ಸ್ವಲ್ಪ ಏನು ಮುಂದಕ್ಕೆ ಹೆಜ್ಜೆ ಇಡೋವಂಥದ್ದು ಬೇಡ, ಎಚ್ಚರಿಕೆ ತೊಗೊಂಡು ಇರೋ ಕಡೆನೇ ಇಡಿ. ಸಾಲ ಸೂಲ ಮಾಡ್ಕೊಳ್ಳೋದು, ಏನೋ ಹೊಸ್ದಾಗಿ ಮಾಡೋದೆಲ್ಲ ಬೇಡ ಅಂತ ನಾನು ಹೇಳ್ತೀನಿ. ಅದು ಯಾವ್ಯಾವ ರಾಶಿಗಳು ಅಂತ ಕೂಡ ನಿಮಗೆ ಹೇಳ್ಕೊಡ್ತೀನಿ. ಯಾಕಂದರೆ ಈ ಒಂದು ವರ್ಷ ನೀವು ಸಫರ್ ಆಗಬಾರ್ದು ಅನ್ನೋದಕ್ಕೋಸ್ಕರನೇ ನಾನು ಎಚ್ಚರಿಕೆ ಕೊಡುವಂಥದ್ದು. ನಿಮಗೇನೋ ಎದುರಿಸ್ಬಿಟ್ಟು ಏನು ಮಾಡಬೇಡಿ, ಮನೇಲಿ ಕೂತ್ಕೊಳ್ಳಿ ಅಂತ ನಾನು ಹೇಳಲ್ಲ. ಇರೋದನ್ನ ಮಾತ್ರನೇ ಕಂಟಿನ್ಯೂ ಮಾಡಿ, ಹೊಸ್ದಾಗಿ ಕೈ ಹಾಕಬೇಡಿ. ಯಾರ್ಯಾರು ಮಾಡಬೇಕು ಅಂತಲೇ ಹೇಳ್ತೀನಿ, ಯಾರ್ಯಾರು ಮಾಡಬಾರ್ದು ಅಂತಲೇ ಹೇಳ್ತೀನಿ, ಯಾರಿಗೆ 50-50 ಅಂತ ಕೂಡ ಹೇಳ್ತೀನಿ. ಮೊದಲನೇದಾಗಿ ಮೇಷಕ್ಕೆ ಏನಪ್ಪ, 4ನೇ ಮನೆ ಗುರು. 4 ಅಂತಂದ್ರೇ ಯಾವಾಗಲೂ ನಾವು ಹೇಳುವಂಥದ್ದು ಒಂದು ಮನೆ ಸಿಗುವಂಥದ್ದು ನಿಮಗೆ, ವೆಲ್ತ್ ಅಂದರೆ ಒಂದು ದುಡ್ಡು ಕಾಸಿನ ಅಭಿವೃದ್ಧಿ ಇರ್ಬೋದು, ಒಂದು ಸ್ವಂತ ಮನೆ ತೊಗೊಳ್ಳೋವಂಥದ್ದು, ಅಥವಾ ಒಂದು ಸ್ವಂತ ಸೈಟ್ ತೊಗೊಳ್ಳೋವಂಥದ್ದು, ಈ ರೀತಿ ಏನಾದರೂ ಆಗುವಂಥದ್ದು, ಒಂದು ಒಳ್ಳೆ ವೆಹಿಕಲ್ ಏನಾದರೂ ತೊಗೊಳ್ಳೋವಂಥದ್ದು. ಆ ರೀತಿಯಲ್ಲಿ ನಮ್ಮ ಒಂದು ಏನು ರಾಶಿ ಫಲಗಳು ಅಂತ ನಾವು ನೋಡುವಾಗ 4ನೇ ಮನೆಗೆ ವಿಶಿಷ್ಟವಾದ ಸ್ಥಾನ ಕೊಡುವಂಥದ್ದು. ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸುತ್ತೆ. ಅದೇ ರೀತಿಯಲ್ಲಿ ಮೇಷರಾಶಿಯವರಿಗೆ ಮಿಶ್ರ ಫಲನೂ ಇದೆ. ಸೊ ಒಳ್ಳೆ ರೀತಿ ರಿಸಲ್ಟ್ಸು ಇದೆ. ಕೆಲವೊಂದು ಏನಪ್ಪ ಅಂತಂದರೆ ಅತಿಯಾಗಿ ಯಾವುದಕ್ಕೂ ದುಡ್ಡು ಬಂತು ಅಂತ ಇನ್ವೆಸ್ಟ್ಮೆಂಟ್ ಮಾಡೋವಂಥದ್ದು, ಎಲ್ಲ ಯೋಚನೆ ಮಾಡಿಬಿಟ್ಟು ಎಲ್ಲಿಂದನೂ ಸಾಲ ಸೋಲ ಮಾಡಿಬಿಟ್ಟು ಏನೋ ಹೊಸ್ದಾಗಿ ಮಾಡಿಬಿಡೋಂಥದ್ದು ಬೇಡ. ಮನೆ ತೊಗೋತೀರಾ, ಖಂಡಿತವಾಗ್ಲೂ ಕೈ ಹಾಕಿ, ಒಳ್ಳೆಯದಾಗುತ್ತೆ. ಒಂದು ವೆಹಿಕಲ್ ಏನಾದರೂ ನೋಡ್ತಿರ್ತೀರಾ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ದುಡ್ಡು ಚೆನ್ನಾಗಿ ಹರಿದು ಬರುತ್ತೆ, ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿ. ಸಿಕ್ಕಿದ ಕಡೆಯೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಿ ಸಿಕ್ಕಾಕೊಂಡು ದುಡ್ಡನ್ನ ಕಳ್ಕೊಬೇಡಿ. ಸೊ ಒಳ್ಳೆ ಟೈಮ್ ಇದೆ. ನಾನು ಯಾವುದ್ಯಾವುದಕ್ಕೆ ಹೇಳಿದ್ದೀನಿ ಅಲ್ಲಿ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ನೆಕ್ಸ್ಟ್ ಬರುವಂಥದ್ದು ವೃಷಭ ರಾಶಿ. ವೃಷಭ ರಾಶಿಗೆ 3ನೇ ಮನೆ ಬರುವಂಥದ್ದು. ಆ ರೀತಿಯಲ್ಲಿ ನೋಡುವಾಗ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಏನಾದರೂ ಗಲಾಟೆಗಳಾಗ್ಬಿಟ್ಟು ಒಬ್ಬರು ಮುಖ ಒಬ್ಬರು ನೋಡದೇ ಇರೋಷ್ಟು ದೂರ ಹೋಗ್ಬಿಟ್ಟಿರ್ತೀರ, ಒಬ್ರು ಕಂಡ್ರೆ ಒಬ್ರಿಗೆ ಆಗದೇ ಇರೋಷ್ಟು ಇರುತ್ತೆ. ಆ ರೀತಿ ಇದ್ದರೆ ಒಳ್ಳೇದಾಗುತ್ತೆ, ಒಂದಾಗ್ತೀರ ಅಣ್ಣ ತಮ್ಮಂದಿರು. ಆ ರೀತಿಯಲ್ಲಿ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ವೈಮನಸ್ಸು ಇರ್ಬೋದು. ನಿಮ್ಮ ಒಂದು ಶಕ್ತಿ ಪರಾಕ್ರಮ ಅಂತ ಏನೇನು ಹೇಳ್ತೀವಿ, ಇದು ಮಾಡಲೇಬೇಕು ಅಂತ ನಾವು ಅಂದ್ಕೊಳ್ಳೋಂಥದ್ದೇ ಪರಾಕ್ರಮ. ಹಂಗಂತ ಯುದ್ಧಕ್ಕೆ ಹೋಗೋದಲ್ಲ. ಒಂದು ಒಳ್ಳೆ ರೀತಿಯಲ್ಲಿ ನಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬೂಸ್ಟಪ್ ಆಗುತ್ತೆ. ಒಂದು ಒಳ್ಳೆ ಸಂಬಂಧ ಒಂದು ಒಳ್ಳೆ ರೀತಿಯಲ್ಲಿ ಬೆರೆಯುವಂಥದ್ರ ಜೊತೆಗೆ ನೀವೇನು ಅಂದ್ಕೊಂಡಿರ್ತೀರ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಎಷ್ಟೋ ಸರಿ ನಮ್ಮ ಹತ್ರ ದುಡ್ಡಿರುತ್ತೆ, ಕಾನ್ಫಿಡೆನ್ಸ್ ಇರಲ್ಲ ಏನಾದ್ರು ಮಾಡಬೇಕಾ ಅನ್ನೋವಂಥದ್ದು, ಅಥವಾ ಹೊಸದಾಗಿ ಏನಾದರೂ ಶುರು ಮಾಡಬೇಕಾ ಅನ್ನೋವಂಥದ್ದು. ಈ ಕಾನ್ಫಿಡೆನ್ಸ್ನ ಬೂಸ್ಟಪ್ ಮಾಡುವಂಥದ್ದು, ಜೊತೆಗೆ ಸಂಬಂಧದಲ್ಲಿ ಒಂದು ಒಳ್ಳೆಯ ಬಿರುಕನ್ನ ಮುಚ್ಚಿ ಒಳ್ಳೆ ರೀತಿಯಲ್ಲಿ ಎಲ್ಲರೂ ಒಂದಾಗೋದಕ್ಕೆ ಈ ಒಂದು ಟೈಮ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳುವಂಥದ್ದು. ಇನ್ನು ಮಿಥುನ ರಾಶಿಗೆ 2ನೇ ಮನೆ ಅಂದರೆ ಯಾವಾಗಲೂ ಹೇಳುವಂಥದ್ದು ಕುಟುಂಬ ಸ್ಥಾನ. ಅವ್ರು ಅಂದ್ಕೊಳ್ಳದೇ ಇರೋವಂಥ ಒಂದು ಜೀವನನ ಇವಾಗ ನೋಡ್ತಾರೆ. ಅವರ ಜೀವನದ ಭಾಗ್ಯದ ಬಾಗಿಲೆ ತೆರೆಯುವಂಥದ್ದು. ಎಷ್ಟೋ ಜನಕ್ಕೆ ಮಕ್ಕಳಾಗುತ್ತೆ. ಎಷ್ಟೋ ಜನ ಡಿವೋರ್ಸ್ಗೆ ಹೋಗಿರ್ತೀರಾ, ವಾಪಸ್ ಬೇಡ ಅಂತ ರಿಟರ್ನ್ ಬಂದು ಒಂದಾಗಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆ ರೀತಿಯಲ್ಲಿ ಹಣಕಾಸಿನ ಅರಿವಿರ್ಬೋದು, ನಿಮ್ಮ ಕೈಲಿ ದುಡ್ಡು ಚೆನ್ನಾಗಿ ಆಡೋವಂಥದ್ದು ಇರ್ಬೋದು. ಒಂದು ಒಳ್ಳೆ ಕೆಲಸಕ್ಕೆ ಟ್ರೈ ಮಾಡ್ತಿರ್ತೀರಾ, ನೀವು ಅಂದ್ಕೊಳ್ದೇ ಇರೋ ಮಟ್ಟಕ್ಕೆ ಇನ್ನೂ ತುಂಬ ಚೆನ್ನಾಗಿರೋ ಒಳ್ಳೆ ಕೆಲಸನೇ ಸಿಗುತ್ತೆ. ನಿಮ್ಮ ಜೀವನದ ಗೋಲ್ಡನ್ ಪೀರಿಯಡ್ ಅಂದರೆ ಮಿಥುನ ರಾಶಿಗೆ ಬಂಪರ್ ಲಾಟ್ರಿ ಹೊಡೆದಂಗೆ ಅಂತ ಹೇಳುವಂಥದ್ದು. ಏನು ಮುಟ್ಟಿದ್ರು ಚಿನ್ನ, ಏನು ಮುಟ್ಟಿದ್ರು ಅವ್ರ ಕೈಯಲ್ಲಿ ಮಣ್ಣಾಗೋದಿಲ್ಲ, ಬಂಗಾರ ಆಗುತ್ತೆ ಅಂತ ಹೇಳುವಂಥದ್ದು. ಆ ರೀತಿಯಲ್ಲಿದ್ದಾಗ ನೀವೇನು ಮಾಡಬೇಕು ಅಂದರೆ, ದುಡ್ಡು ಬಂದಾಗಲೇ ಮನುಷ್ಯ ಬದಲಾಗಬಾರ್ದು. ಚೆನ್ನಾಗಿ ದುಡ್ಡು ಬರುವಾಗ ಯೋಚನೆ ಮಾಡಿ, ಫ್ಯೂಚರ್ ಬಿಲ್ಡಪ್ ನಮಗೆ ಯೋಚನೆ ಮಾಡಿ ಅಲ್ಲಿಗೆ ನಾವು ತೊಗೊಂಡೋಗ್ಬೇಕೇ ಹೊರತು, ದುಡ್ಡು ಬಂತು ಅಂದರೆ ಏನಂತ ತೊಗೊಳ್ಳೋದು, ಏನು ಬೇಕಂದ್ರೆ ಅದನ್ನೆಲ್ಲ ಮಾಡ್ಬಿಟ್ಟು ದುಡ್ಡನ್ನ ಹಾಳು ಮಾಡ್ಕೋಬಾರ್ದು. ಈ ಟೈಮ್ ಮತ್ತೆ ಬರಬೇಕು ಅಂದರೆ ಇನ್ನೂ ತುಂಬ ಸಮಯ ಹಿಡಿಯುತ್ತೆ, ವರ್ಷಾನುಗಟ್ಟಲೆ ಒಟ್ಟೋಗುತ್ತೆ. ಈಗ ಬಂದಿದೆ ನಿಮ್ಮ ಜೀವನದಲ್ಲಿ ಬದಲಾವಣೆ. ಈ ಗುರು ಬದಲಾವಣೆಯಿಂದ ನಿಮ್ಮ ಜೀವನನೇ ಟರ್ನ್ ಆಗ್ತಾಯಿದೆ ಎಲ್ಲ ರೀತಿಯಲ್ಲೂ. ಇದನ್ನು ಸದುಪಯೋಗ ಪಡಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ನಿಮ್ಮ ಜೀವನ ನಡೆಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಜೊತೆಗೆ ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಅಂತ ಏನಿರುತ್ತೆ ಅದನ್ನು ಈಗ ನೀವು ಯೋಚನೆ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲರೂ ತೊಡಗಿಸೋವಂಥದ್ದನ್ನು ಮಾಡಿ, ಯೋಚನೆ ಮಾಡಿ ತೊಡಗಿಸಿ ಏನೇ ಮಾಡೋದಾದ್ರು. ಬಟ್ ಟೈಮ್ ಇಸ್ ಗುಡ್ ಅಂತ ಹೇಳ್ತೀನಿ. ಬಂಪರ್ ಲಾಟ್ರಿ, ನಿಮ್ಮ ಜೀವನ ಸೂಪರಾಗಿರುತ್ತೆ ಒಂದು ವರ್ಷ. ಕರ್ಕಾಟಕ ರಾಶಿ, ಯಾವಾಗಲೂ ನಾವು ಹೇಳ್ತೀವಿ ಗುರು ಅವರ ಒಂದು ಜನ್ಮಕ್ಕೆ ಬಂದಾಗ ಜನ್ಮಗುರು ನರೋ ದುಃಖಂ ಅಂತ ಹೇಳ್ತೀವಿ. ಅಂದರೆ ನರದಲ್ಲೂ ದುಃಖ ಕೊಟ್ಬಿಡ್ತಾನೆ ಅಂತ ಹೇಳೋವಂಥದ್ದು ಅಂತ. ಖಂಡಿತವಾಗ್ಲೂ ಎಕ್ಸಾಲ್ಟೆಡ್ ಪೊಸಿಷನ್ ಬಂದಿರೋದ್ರಿಂದ ಕರ್ಕಾಟಕ ರಾಶಿಗೆ ಅಷ್ಟೊಂದು ನರದಲ್ಲೂ ಏನು ಕೊಡೋದಿಲ್ಲ. ಇವಾಗ ಒಂದು ರೀತಿಯಲ್ಲಿ ನಿಮ್ಮ ಒಂದು ಜೀವನದ ಒಂದು ಬೆಳಕು ಅನ್ನೋಂಥದ್ದು ಏನಿದೆ ಲೈಟಾಗಿ ಸ್ಟಾರ್ಟ್ ಆಗುತ್ತೆ, ಲಕ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಬಟ್ ಅದೇ ರೀತಿಯಲ್ಲಿ ಸ್ವಲ್ಪ ಏನೇ ಕೆಲಸ ಮಾಡೋಕ್ಕೋದ್ರೂ ಕೂಡ ಆಗದೆ ಇರೋವಂಥದ್ದು ಇರ್ಬೋದು, ಅಥವಾ ತುಂಬ ಹಾರ್ಡ್ ವರ್ಕ್ ಹಾಕಬೇಕು. ಸುಮ್ಮನೆ ಹಿಂಗೆ ಆಗೋ ಕೆಲಸ ಕೂಡ ಹಾರ್ಡ್ ವರ್ಕ್ ಹಾಕೋದು. ಹೇಳ್ತಾರಲ್ಲ, ಇದ್ರಲ್ಲಿ ಹೋಗೋದನ್ನು ಕೊಡ್ಲಿ ತೊಗೊಂಡ್ರು ಅಂತ ಹೇಳ್ತಾರಲ್ಲ, ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತೊಗೊಂಡ್ರು ಅಂತ. ಆ ರೀತಿ ಮಾಡೋಕ್ಕೆ ಹೋಗ್ಬಿಡ್ತೀನಿ. ಅಂದರೆ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಬೇಕು ನೀವು. ಚಿಕ್ಕದಾಗಿ ಕೆಲಸ ಆಗೋದೇ ಇಲ್ಲ ನಿಮಗೆ. ಕೆಲವರಿಗೆ ಸಣ್ಣದಾಗಿ ಹಿಂಗೆ ಮಾಡಿರ್ತಾರೆ, ಕೆಲಸ ಆಗೋಗ್ಬಿಟ್ಟಿರುತ್ತೆ. ನೀವು ಅದನ್ನೇ ಹೋಗಿ ಎಷ್ಟು ಕಷ್ಟಪಟ್ಟು ಮಾಡಿದರೂ ಕೂಡ ಕೆಲಸ ಆಗಲ್ಲ.
ಹಾರ್ಡ್ ವರ್ಕ್ ಪೇಸ್ ಅಂತ ಹೇಳ್ತೀವಿ, ಬಟ್ ಹಾರ್ಡ್ ವರ್ಕ್ ನಿಮಗೆ ಪೇ ಆಗೋದು ತುಂಬ ಲೇಟ್ ಆಗುತ್ತೆ. ಬಟ್ ಒಳ್ಳೆ ರೀತಿಯಲ್ಲಿ ಲಕ್ ಅನ್ನುವಂಥದ್ದು ಬೂಸ್ಟಪ್ ಆಗ್ತಾ ಇದೆ. ಸ್ವಲ್ಪ ನೀವು ವೆಯ್ಟ್ ಮಾಡಬೇಕು. ಎಲ್ಲಿವರೆಗೂ ವೆಯ್ಟ್ ಮಾಡಬೇಕು ನೀವು ಅಂದರೆ ಅಕ್ಟೋಬರ್ವರೆಗೂ ವೆಯ್ಟ್ ಮಾಡಿ. ನವಂಬರಿಂದ ಜನವರಿವರೆಗೂ ತುಂಬ ಒಂದು ರಾಜಯೋಗ. ಅದು ಬಿಟ್ಟು ನಿಮಗೆ ನೆಕ್ಸ್ಟ್ ಇಯರ್ 2027 ಏನಿದೆ, ಎಕ್ಸಲೆಂಟ್ ರಿಸಲ್ಟ್ಸ್ ನಿಮ್ಮ ಜೀವನದ ಬಾಗಿಲು ತೆಗೀತೆ. ಯಾಕಂದರೆ ತುಂಬ ಜನ ಕೇಳ್ತೀರ ಕರ್ಕಾಟಕ ರಾಶಿಯವರಿಗೆ ಯಾಕೆ ಮೇಡಮ್ ಕಷ್ಟ, ಯಾವಾಗಲೂ ಕಷ್ಟ ಅಂತ. ರಾಮನ ರಾಶಿನೇ ಕರ್ಕಾಟಕ ರಾಶಿ. ರಾಮನೇ 12 ವರ್ಷ ವನವಾಸ ಹೋದಾಗ ನಿಮ್ದೆಲ್ಲ ಯಾವುದಲ್ವಾ, ದೇವರಿಗೆ ಆ ರೀತಿ ರಾಶಿ ಅಂತ ಬಂದಾಗ ಕಷ್ಟ ತಪ್ಪಿದ್ದಲ್ಲ ಅಂದಾಗ ಕರ್ಕಾಟಕ ರಾಶಿಯವ್ರಿಗೂ ಕಷ್ಟ ತಪ್ಪಿದ್ದೇ ಅಲ್ಲ. ಯಾಕಂದರೆ ಎಲ್ಲರೂ ನಮ್ಮವರು ಅಂತ ಅಮ್ಮ ಆಗಕ್ಕೆ ಹೋಗ್ಬಿಡ್ತೀರಾ, ನೀವೇ ಸಿಕ್ಕಾಕೋತೀರಾ. ನಿಮ್ಮ ಹಣೆ ಬರನೇ ಅಂಥದ್ದು. ಅದರಿಂದ ನೀವು ಸ್ವಲ್ಪ ಬದಲಾವಣೆ ಆಗಬೇಕು, ಬಟ್ ನಿಮ್ಮ ಕೈಲಿ ಬದಲಾವಣೆ ಆಗೋಕ್ಕಾಗಲ್ಲ. ಅದರಿಂದ ನೀವೇನು ಮಾಡಬೇಕು, ಕರ್ಕಾಟಕ ರಾಶಿಯವರು ಸ್ವಲ್ಪ ಹಿಡಿತದಲ್ಲಿರಿ. ನಿಮ್ಮ ಟೈಮು ತುಂಬ ಹತ್ರದಲ್ಲಿದೆ, ಸ್ಟಾರ್ಟ್ ಆಗ್ತಾ ಇದೆ. ಸ್ವಲ್ಪ ಏನಿದೆ ಅದನ್ನೇ ಮುಂದುವರ್ಸ್ಕೊಳ್ಳಿ. ಯಾವುದಕ್ಕೂ ಆ ಥರ ಬಿದ್ದು ಏನು ಮಾಡೋಕ್ಕೆ ಹೋಗಬೇಡಿ. ಬಟ್ ಇರೋದನ್ನು ಉಳಿಸ್ಕೊಳ್ಳೋಕೆ ಟ್ರೈ ಮಾಡಿ. ಗಳಿಸೋದು ಸುಲಭ, ಉಳಿಸ್ಕೊಳ್ಳೋದು ತುಂಬ ಕಷ್ಟ. ಉಳಿಸ್ಕೊಳ್ಳೋಕೆ ಟ್ರೈ ಮಾಡಿ ಇರೋದನ್ನು ಅಂತ ಹೇಳ್ತೀನಿ. ಬರೋ ವರ್ಷ ನಿಮ್ಮ ಜೀವನ ಬದಲಾಗುತ್ತೆ. ಸೊ ಆವಾಗ ನೀವೇನಾದರೂ ಮಾಡಬೇಕು ಅಂತಿರ್ತೀರ ಅಂದರೆ ಬರೋ ವರ್ಷಕ್ಕೆ ನಾನು ನಿಮ್ಗೆ ಹೇಳ್ತೀನಿ ಒಳ್ಳೆಯದಾಗುತ್ತೆ ಅಂತ. ಸಿಂಹ ರಾಶಿ 12ನೇ ಮನೆಗೆ ಹೋಗಿರೋವಂಥದ್ದು, 12ನೇ ಮನೆಗೆ ಬರ್ತಾ ಇರೋವಂಥದ್ದು. ಸೊ 12ನೇ ಮನೆ ಅಂತ ಬಂದಾಗ ನಿದ್ದೆ ಇಲ್ಲ, ಏನೇನೋ ಯೋಚನೆ, ಏನಪ್ಪ ಇಷ್ಟು ದಿನ ಏನೇನೋ ಆಗ್ತೈತಿ, ಏನೂ ಆಗ್ತಾಯಿಲ್ಲ, ಎಲ್ಲ ಸಡನ್ನಾಗಿ ನಿಂತೋಯ್ತು, ಕೈಗೆ ಬಂದಿದ್ದು ಏನೂ ಬಾಯಿ ಬರ್ತಿಲ್ಲ, ಆ ರೀತಿಯಲ್ಲಿ ಏನು ಮಾಡೋಕ್ಕೆ ಹೋದರೂ ಎಲ್ಲ ವೇಸ್ಟ್ ಆಗ್ತಾ ಇದೆ ಅಂತ ಹೇಳೋವಂಥದ್ದು. ಅದರಿಂದ ಹೊಸದಾಗಿ ಯಾವುದೇ ಇನ್ವೆಸ್ಟ್ಮೆಂಟ್ ಬೇಡ ಅಂತ ಹೇಳ್ತೀನಿ. ಅದೇ ರೀತಿಯಲ್ಲಿ ನಿಮ್ಮ ಒಂದು ಜೀವನದ ಒಂದು ದಿಕ್ಕು ಬದಲಾಗೋದಕ್ಕೆ ನಿಮಗೂ ಸ್ವಲ್ಪ ಟೈಮ್ ಬೇಕು. ಯಾಕಂದರೆ ಆಲ್ರೆಡಿ 7.5 ಕೂಡ ನಡೀತಾ ಇದೆ ನಿಮಗೆ. ಅದೇ ರೀತಿಯಲ್ಲಿ ಈ ಒಂದು ಶನಿಯ ಒಂದು ಏನಿದೆ ಆ ಪ್ರಾಬ್ಲಮ್ ವಿಳಂಬ ಆಗ್ತಾ ಇರೋವಂಥದ್ದು. 7.5 ಅಂತ ಹೇಳೋವಂಥದ್ದಲ್ಲ, 8ನೇ ಮನೆ ಶನಿ ಇರೋದ್ರಿಂದ ಅಷ್ಟಮ ಶನಿ ಇರೋವಂಥದ್ದು. ಸೊ ಆ ಅಷ್ಟಮ ಶನಿಯಿಂದ ಕೆಲಸಗಳೆಲ್ಲ ಮೊದಲೇ ಲೇಟು. ಅದೇ ರೀತಿಯಲ್ಲಿ ಮತ್ತೆ ಈ ಗುರುನೂ 12ನೇ ಮನೆಗೆ ಬಂದಿರೋದ್ರಿಂದ ಸ್ವಲ್ಪ ಪೆಟ್ ಮೇಲೆ ಪೆಟ್ಟು ಬೀಳೋವಂಥದ್ದು, ಸರಿಯಾಗಿ ನಿದ್ದೆ ಬರೋದಿಲ್ಲ, ಮೇನ್ ಇನ್ಸೋಮ್ನಿಯಾ ಕಾಡೋವಂಥದ್ದು. ಇದಕ್ಕೆ ನೀವೇನಪ್ಪ ಅಂತಂದರೆ ಹೆಲ್ತ್ನ ಹಾಳು ಮಾಡ್ಕೊಳ್ಳೋದು ಇದೆಲ್ಲ ಆಗುತ್ತೆ. ಸ್ವಲ್ಪ ಈ ಟೈಮಲ್ಲಿ ಒಳ್ಳೆ ಹಾಡುಗಳನ್ನ ಕೇಳುವಂಥದ್ದು, ಸ್ವಲ್ಪ ಮೆಡಿಟೇಷನ್ ಮಾಡುವಂಥದ್ದು. ಅದೇ ರೀತಿಯಲ್ಲಿ ಹೊಸದಾಗಿ ಏನು ಇನ್ವೆಸ್ಟ್ಮೆಂಟ್ ಮಾಡದೆ ಇರೋದನ್ನು ಮಾತ್ರನೇ ಮಾಡ್ಕೊಂಡು ಹೋಗುವಂಥದ್ದನ್ನು ಮಾಡಿ. ಅದ್ರ ಜೊತೆಗೆ ಸ್ವಲ್ಪ ಒಳ್ಳೆ ದೇವಸ್ಥಾನಗಳಿಗೆ ಹತ್ತದಲ್ಲಿ ಯಾವುದಿರುತ್ತೆ ಅವಾಗ ಡೈಲಿ ಹೋಗಿ ಬರೋವಂಥದ್ದು, ವಾರಕ್ಕೆ 1-2 ಸರಿ ಹೋಗಿ ಬರೋವಂಥದ್ದು. ದೇವಸ್ಥಾನದಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಪಾರ್ಕಲ್ಲಿ ಸ್ವಲ್ಪ ವಾಕಿಂಗ್ ಮಾಡುವಂಥದ್ದು, ಶಾಂತವಾಗಿ ಕೂತ್ಕೊಳ್ಳುವಂಥದ್ದು. ನಿಮ್ಮ ಮೈಂಡನ್ನು ಡೈವರ್ಟ್ ಮಾಡಿ. ಡಿಪ್ರೆಷನ್ಗೆ ಹೋಗುವಂಥ ಟೈಮ್ ಇದು. ಸೊ ಅದನ್ನು ಡೈವರ್ಟ್ ಮಾಡಿ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ಹೆಲ್ತ್ನ ಕಾಪಾಡ್ಕೊಳ್ಳಿ. ಮುಂದೆ ನಿಮಗೆ ಒಳ್ಳೆಯದಾಗುವಾಗ ಇದೆಲ್ಲ ನಿಮಗೆ ಕೆಲಸಕ್ಕೆ ಬರುತ್ತೆ. ಸೊ ಅದರಿಂದ ಸಿಂಹರಾಶಿಗೆ ಸ್ವಲ್ಪ ನಿದ್ರಾಹೀನತೆ ಆಗುವಂಥದ್ದು, ಎಲ್ಲ ಕೆಲಸ ಕಾರ್ಯದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಯಾವುದೇ ಯಶಸ್ಸು ಸಿಗದೇ ಇರುವಂಥದ್ದಾಗುತ್ತೆ. ನೆಕ್ಸ್ಟ್ ಕನ್ಯಾ ರಾಶಿ. ಎಲ್ಲಿತ್ತಪ್ಪ ನಮ್ಮ ಜೀವನ, ಹೆಂಗೋಯ್ತಪ್ಪ ಅಂತ ನೋಡ್ತೀರಾ. ಯಾಕಂದರೆ ಇಲ್ಲಿದ್ದವ್ರು ಅಲ್ಲೋಗಿರ್ತೀರ, ಅಂದರೆ ಕೆಳಗಡೆ ಬಿದ್ದಿರೋರು ಕೂಡ ಮೇಲೆ ಎದ್ಬಿಡ್ತಾರೆ. ಸೊ ನಮ್ಮ ಕೈಲಿ ಏನೂ ಆಗಲ್ಲ ಅಂತಿರೋರು ಕೂಡ ಏನೋ ಆಗೋಯ್ತು ನಮ್ಮ ಜೀವನದಲ್ಲಿ. ಒಂದು ಮನೆ ಕನ್ಸು ಕಾಣಲಿಲ್ಲ, ಮನೆ ಆಗೋಯ್ತು. ದುಡ್ಡು ನಮ್ಗೆ ಈ ಥರ ಬರುತ್ತೆ ಅಂದ್ಕೊಂಡಿರಲಿಲ್ಲ, ದುಡ್ಡು ಬಂತು. ಲಾಟ್ರಿ ಹೊಡೆಯುವಂಥ ಚಾನ್ಸ್ ಹಂಗಂತ ಎಲ್ಲ ಹೋಗಿ ಲಾಟ್ರಿ ಟಿಕೆಟ್ ತೊಗೋಬೇಡಿ. ನಿಮ್ಮ ಜೀವನದಲ್ಲೇ ಬರುತ್ತೆ ಅಂಥದಕ್ಕೆಲ್ಲ ಕೈ ಹಾಕೋಕ್ಕೆ ಹೋಗ್ಬೇಡಿ. ನೋ ಸ್ಪೆಕ್ಯುಲೇಷನ್ಸ್ ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ನಿಮ್ಮ ಜೀವನದ ದಿಕ್ಕು ಬದಲಾವಣೆ, ಗೋಲ್ಡನ್ ಪೀರಿಯಡ್ ಸ್ಟಾರ್ಟ್ ಆಗಿದೆ. ಎಕ್ಸಲೆಂಟ್ ಟೈಮ್ ಫಾರ್ 1 ಇಯರ್. ಸೊ ಕನ್ಯಾ ರಾಶಿಯವರ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರುವಂಥ ಟೈಮು. ದುಡ್ಡು ಕಾಸಂತೂ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ಈ ಟೈಮಲ್ಲಿ ಸ್ವಲ್ಪ ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಖಂಡಿತ ಮಾಡಿ. ಪ್ರತಿಯೊಬ್ಬರಿಗೂ ಇದು ಸಲಹೆ ಕೊಡ್ತೀನಿ. ಯಾವ ಜ್ಯೋತಿಷ್ಯರು ಇದನ್ನೆಲ್ಲ ಹೇಳೋಲ್ಲ. ನಾನು ನಿಮ್ಗೆ ಯಾಕೆ ಹೇಳ್ತೀನಿ ಅಂತಂದರೆ, ಒಂದು ಹೆಣ್ಣಾಗಿರೋದ್ರಿಂದ, ಒಂದು ಮನೆನ ನಿರ್ವಹಣೆ ಮಾಡೋದ್ರಿಂದ ನಾವು ಯಾವ ಟೈಮಲ್ಲಿ ಯಾವಾಗ ಯೋಚನೆ ಮಾಡಿ ಎಲ್ಲಿ ಯಾವ ಥರ ನಾವು ಸ್ಟೆಪ್ ತೊಗೋಬೇಕು ಅಂತ ಅದನ್ನು ತಿಳ್ಕೊಂಡಿರೋದ್ರಿಂದ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಏನಾದರೂ ಯೋಚನೆ ಮಾಡ್ತಿದ್ರೆ, ದುಡ್ಡು ಬಂತ ಎಲ್ಲೋ ಒಂದು ಕಡೆ ನಮ್ಗೆ ಗೊತ್ತಿಲ್ಲದಿರೋ ಕಡೆ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾವುದೋ ರೀತಿಯಲ್ಲಿ ಸಣ್ಣದಾಗಾದ್ರೂ ಸರಿ, ದುಡ್ಡನ್ನ ದುಂದು ವೆಚ್ಚ ಮಾಡಿಬಿಡಿ. ಹಂಗಂತ ನಿಮ್ಮ ಜೀವನದಲ್ಲಿ ಯಾವುದೇ ಎಂಜಾಯ್ಮೆಂಟ್ ಮಾಡಿಬಿಡಿ, ಖರ್ಚು ಮಾಡಿಬಿಡಿ ಅಂತಲ್ಲ. ಸ್ವಲ್ಪ ಮಾಡಿ, ಸ್ವಲ್ಪ ಉಳಿಸಿ. ಅದರಿಂದ ನಿಮ್ಮ ಮುಂದಿನ ಜೀವನಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಇರೋದೆಲ್ಲ ಈಗಲೇ ಕಳ್ಕೊಂಬಿಟ್ರೆ, ಬಂದಿದ್ದನ್ನೆಲ್ಲ ತಿಂದು ತೇಗ್ಬಿಟ್ರೆ ಮುಂದಕ್ಕೆ ಏನು ಮಾಡೋಕ್ಕಾಗುತ್ತೆ. ಅದರಿಂದ ಯೋಚನೆ ಮಾಡಿ. ತುಂಬ ಎಕ್ಸಲೆಂಟ್ ಪೀರಿಯಡ್ ನಿಮ್ಮದು. ಸೊ ಇದನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟ್ ತುಲಾರಾಶಿ. ತುಲಾರಾಶಿ ಏನಪ್ಪ, 10ನೇ ಮನೆ. ಕೆಲವರಿಗೆ ದಿಢೀರಂಥ ಕೆಲಸ ಹೋಗ್ಬಿಡ್ಬೋದು. ನೀವು ಅಂದ್ಕೊಂಡಿರಲ್ಲ, ಲೇ ಆಫ್ಸ್ ನೋಡ್ತಾ ಇದ್ದೀವಲ್ಲ, ಆ ರೀತಿ ಕೆಲಸ ಹೋಗ್ಬಿಡುವಂಥದ್ದಾಗ್ಬೋದು. ಕೆಲವರಿಗೆ ದಿಢೀರಂಥ ಪ್ರಮೋಷನ್ ಸಿಗ್ಬೋದು. ಸೊ ಕೆಲಸದ ವಿಷಯದಲ್ಲಿ ನಿಮ್ಮ ಕರ್ಮ ತಕ್ಕಂಗೆ ಫಲ ಸಿಗುತ್ತೆ. ಸೊ ನೀವೇನು ಒಳ್ಳೇದು ಮಾಡಿರ್ತೀರ ಅದರಿಂದ ಒಳ್ಳೇದಾಗುತ್ತೆ. ನೀವೇನು ಕೆಟ್ಟದ್ದು ಮಾಡ್ತೀರಾ ಅದನ್ನು ಅನುಭವಿಸೋವಂಥ ಟೈಮ್ ಇದು. ಸೊ ಅದರಿಂದ ನಿಮ್ಮ ಕರ್ಮ ತಕ್ಕಂಗೆ ಫಲ ಬರೋವಂಥದ್ದು. ಅದರಲ್ಲಿ ರಿಲೇಟೆಡ್ ಟು ಜಾಬ್, ಬಿಸ್ನೆಸ್. ನಿಮಗೆ ಗೊತ್ತಿರ್ತದೆ, ನಡೀತಾ ಇರೋ ಬಿಸ್ನೆಸ್ಸು ಡೌನ್ ಆಗಿಬಿಡ್ಬೋದು. ಡೌನ್ ಇರೋವಂಥ ಬಿಸ್ನೆಸ್ ಎಕ್ಸಲೆಂಟಾಗಿ ಮೇಲೆ ಹಂಗೆ ಅಪ್ ಹೋಗ್ಬಿಡೋವಂಥದ್ದು ಇರ್ಬೋದು. ಅಂದರೆ ಒಳ್ಳೇದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಈ ರೀತಿ ಮಿಕ್ಸ್ಡ್ ರಿಸಲ್ಟ್ಸ್ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿರಿ ರಿಲೇಟೆಡ್ ಇನ್ ಜಾಬ್ ಆ್ಯಂಡ್ ಬಿಸ್ನೆಸ್ ಅಂತ ಹೇಳ್ತೀನಿ. ದಿಢೀರಂತ ಯಾವುದೇ ಡಿಸಿಷನ್ ತೊಗೋಬೇಡಿ. ಒಂದು ಸ್ವಲ್ಪ ಯೋಚನೆ ಮಾಡಿ. ಬಟ್ ಗುರು ಎಷ್ಟು ಕೆಟ್ಟವನೇನಲ್ಲ, ಒಳ್ಳೇದೇ ಮಾಡ್ತಾನೆ. ಸೊ ನಿಮ್ಮ ಒಂದು ಕರ್ಮ ತಕ್ಕಂಗೆ, ಅಂದರೆ ನಾನು ಹೇಳ್ತೀನಲ್ಲ, ನಿಮ್ಮ ಆಲೋಚನೆ ತಕ್ಕಂಗೆ ನಿಮ್ಮ ಕೆಲಸ ಆಗುತ್ತೆ. ಒಳ್ಳೆಯದನ್ನೇ ಆಲೋಚನೆ ಮಾಡಿ, ಒಳ್ಳೆಯದನ್ನೇ ಮಾಡಿ. ಏನೂ ಆಗಲ್ವ, ಸುಮ್ಮನೆ ಇದ್ಬಿಡಿ. ದುರಾಸೆ ಪಟ್ಕೊಂಡು ಇನ್ಯಾರಿಗೋ ಕೇಳಿ ಬಯಸೋಕೆ ಹೋಗಿ ಇನ್ನೇನೋ ಮಾಡೋಕ್ಕೆಲ್ಲ ಹೋಗಬೇಡಿ. ಈ ಕರ್ಮ ಖಂಡಿತವಾಗ್ಲೂ ಯಾರನ್ನೂ ಬಿಡಲ್ಲ. ಕರ್ಮ ರಿಟರ್ನ್ಸ್ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಇದು ಇಲ್ಲೇ ನೋಡ್ತಾ ಇದ್ದೀವಿ. ಅದರಿಂದ ತುಂಬ ಜಾಗರೂಕವಾಗಿ ಸ್ವಲ್ಪ ಏನಾದ್ರು ಮಾಡುವಾಗ ಯೋಚನೆ ಮಾಡಿ.
ವೃಶ್ಚಿಕ ರಾಶಿ ಭಾಗ್ಯದ ಬಾಗಿಲು ತೆಗೀತು. ತಾತನೋ ಅಜ್ಜಿನೋ ಅಥವಾ ಪಿತ್ರಾರ್ಜಿತ ಆಸ್ತಿಗಳು ಏನೋ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ದಿಢೀರಂತ ನಿಂತೋಗಿರೋ ಗಾಡಿ, ಪಂಚರ್ ಆಗಿರೋ ಗಾಡಿ ಅದಾಗದೇ ಗಾಳಿ ಚೆನ್ನಾಗಿ ತೊಗೊಂಡು ಓಡೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ನಿಮಗೆ ಗೊತ್ತಿಲ್ಲದಿರೋ ಥರ ಊಹಿಸಲಾರದ ಜೀವನ ನೀವು ನೋಡ್ತೀರಾ. ನಿಮ್ಮ ಊಹೆಗೆ ನಿಲುಕದ ಜೀವನ ನಿಮ್ಗೆ ಸಿಗುತ್ತೆ. ಎಕ್ಸಲೆಂಟ್ ಟೈಮ್ ವೃಶ್ಚಿಕ ರಾಶಿಗೆ. ಮದುವೆ ಇರ್ಬೋದು ಅಥವಾ ಇನ್ನೊಂದು ಏನೋ ಇರ್ಬೋದು, ಮನೆ ಶುಭ ಸಮಾರಂಭ, ಗೃಹ ಪ್ರವೇಶ, ಇದಕ್ಕಿದಂಗೆ ಮನೆ ತೊಗೊಳ್ಳೋವಂಥ ಯೋಗ, ಯಾವುದೋ ರೀತಿಯಲ್ಲಿ ನಿಮಗೆ ಏನಾದರೂ ಒಂದು ಪಿತ್ರಾರ್ಜಿತ ಆಸ್ತಿನೋ, ಅಜ್ಜಿ ತಾತ ಏನಾದರೂ ಒಡವೆನೋ, ದುಡ್ಡೋ ಏನೋ ಒಂದು ಕೊಡೋವಂಥದ್ದು. ಸೊ ಈ ರೀತಿಯ ಭಾಗ್ಯದ ಬಾಗಿಲು ನಿಮ್ಗೆ ತೆಗಿತಾ ಇದೆ. ತುಂಬ ಎಕ್ಸಲೆಂಟ್ ಟೈಮ್ ಈ ವರ್ಷ ವೃಶ್ಚಿಕ ರಾಶಿಯವರಿಗೆ. ತುಂಬ ನೀವು ಏನಂತೀವಿ, ನಾವು ಅಂದ್ಕೊಳ್ದೇ ಇರೋಂಥ ಜೀವನನ ನೋಡ್ತೀವಿ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಈ ಟೈಮ್ನ ಗೋಲ್ಡನ್ ಪೀರಿಯಡ್ ಅಂತ ತಿಳ್ಕೊಳ್ಳಿ. ನಿಮ್ಮ ಲಕ್ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಧನುರ್ರಾಶಿ. ಧನುರ್ರಾಶಿಗೆ ಏನಪ್ಪ ಅಂದರೆ 8ನೇ ಮನೆ ಸ್ವಲ್ಪ ಕಷ್ಟಗಳು ಸ್ಟಾರ್ಟ್ ಆಗೋದು. ಅಂದರೆ ನಮಗೆ ಗೊತ್ತಿಲ್ಲದೆ ಇರೋ ಥರ ಯಾವುದಕ್ಕೋ ಕೈ ಹಾಕಿರ್ತೀವಿ, ಅದರಿಂದ ನಮಗೆ ಕಷ್ಟ ಹುಡ್ಕೊಂಬಂದ್ಬಿಡ್ಬೋದು, ಅಂಟ್ಕೊಂಬಿಡ್ಬೋದು. ಗೊತ್ತಿಲ್ಲದೆ ಇರೋವಂಥದ್ದು, ನಮಗೆ ಗೊತ್ತಿಲ್ಲದೆ ಏನೋ ಮಾಡೋಕ್ಕೋಗಿ ಎಲ್ಲೋ ಸಿಕ್ಕಾಕೊಂಡ್ಬಿಡುವಂಥದ್ದು. ಸ್ವಲ್ಪ ಎಚ್ಚರಿಕೆಯಾಗಿರಿ. ಶ್ಯೂರಿಟಿಗಳು ಹಾಕೋದು, ಯಾರನ್ನೋ ನಂಬಿ ದುಡ್ಡು ಕೊಡೋದು, ಒಡವೆಗಳು ಕೊಡೋದು ನಂಬಕ್ಕೇ ಹೋಗಬೇಡಿ ಯಾರನ್ನೂ. ಖಂಡಿತವಾಗ್ಲೂ ನಿಮ್ಮ ಮನೆಯ ಅಕ್ಕಪಕ್ಕ ಅಣ್ಣ ತಮ್ಮಂದರು ರಿಲೇಷನ್ಸು ಯಾರಿಗೂ ಇಲ್ಲ. ನಿಮ್ಮದೇನಿದೆ ನೀವು ಅದನ್ನು ತಿನ್ಕೊಂಡು ನಿಮ್ಮದೇನಿದೆ ಅಷ್ಟನ್ನು ಮಾಡ್ಕೊಂಡಿರಿ. ಬೇರೆಯವ್ರ ಕಷ್ಟಕ್ಕೆ ಕೈ ಹಾಕಕ್ಕೆ ಹೋಗ್ಬೇಡಿ. ನಿಮ್ಮನ್ನು ಎಳೆದ್ಬಿಟ್ಟು ಬೀಳಿಸ್ಬಿಟ್ಟು ಒಳಗಡೆ ಗುಂಡಿಲಿ ಮುಚ್ಚಿಬಿಡ್ತಾರೆ. ಸೊ ಅದರಿಂದ ಎಚ್ಚರಿಕೆ ಇರೋವಂಥ ಟೈಮ್ ನಿಮ್ಗೆ ಇವಾಗ. ಸೊ ಅದರಿಂದ ನೀವು ಯಾರಿಗೂ ಶ್ಯೂರಿಟಿ ಹಾಕ್ಬೇಡಿ, ಯಾರಿಗೂ ಕರಗಬೇಡಿ. ಫ್ರೆಂಡ್ ಆಗಲಿ, ರಿಲೇಷನ್ಸ್ ಆಗಲಿ, ಅಣ್ಣ ತಮ್ಮ ಆಗಲಿ, ಯಾರಿಗೂ ಬೇಡ. ನೀವು ನಿಮ್ಮ ಜೀವನ ಅಷ್ಟೇ ನೀವು ನೋಡ್ಕೋಬೇಕು. ಇಲ್ಲಾಂದರೆ ಖಂಡಿತವಾಗ್ಲೂ ಈ ಪೀರಿಯಡ್ ನಿಮ್ಮನ್ನು ಗುಂಡಿಯಲ್ಲಿ ಹಾಕಿ ಮುಚ್ಚುತ್ತೆ ಅಂತ ಹೇಳ್ತೀನಿ. ಸೊ ಅದರಿಂದ ಎಚ್ಚರಿಕೆಯಿಂದ ಇರಿ. ಇದು ಎದುರಿಸೋಕ್ಕಲ್ಲ ಹೇಳ್ತಾ ಇರೋದು. ಹಿಂಗೆ ಹೇಳಿದ್ರೆ ನಿಮಗೆ ಬುದ್ಧಿ ಬರುತ್ತೆ. ಇಲ್ಲಾಂದರೆ ಹೋಗ್ಬಿಟ್ಟು ಕರಗ್ಬಿಡೋದು, ಯಾರಿಗೋ ಸೈನ್ ಹಾಕ್ಬಿಟ್ಟು ಸಿಕ್ಕಾಕೊಂಬಿಟ್ಟು ಆಮೇಲೆ ಬಂದು ನನ್ನನ್ನು ಕೇಳ್ತೀರಾ ಎಲ್ಲರೂ. ಎಷ್ಟು ಜನ ನನ್ನ ಕಮೆಂಟ್ ಆಗ್ತಾಯಿರಿ ಇಂಥವ್ರು. ಇದು ಕೊಟ್ಟೆ, ಒಡವೆ ಕೊಟ್ಟೆ, ನಮ್ಮ ಅಕ್ಕ ತಂಗಿನೇ ಕೊಡಲಿಲ್ಲ ವಾಪಸ್ಸು, ನಾನು ಅಣ್ಣ ತಮ್ಮ ಮನೆ ಕಟ್ತೀನಿ ಅಂತ ದುಡ್ಡು ಕೊಟ್ಟರೆ ಇವತ್ತು ನಾನು ಮನೆ ಕಟ್ತಾಯಿದ್ದೀನಿ, ಅವ್ರು ವಾಪಸ್ ಕೊಡ್ತಾಯಿಲ್ಲ, ಜಗಳಕ್ಕೆ ಬರ್ತಾರೆ ಅಂತ ಅಂದ್ಬಿಟ್ಟು ಎಲ್ಲ ಶತ್ರುಗಳೇ ಇವತ್ತು. ಯಾವ ಸಂಬಂಧನೂ ಉಳ್ಕೊಂಡಿಲ್ಲ. ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಬರುವಂಥದ್ದು ಮಕರ ರಾಶಿ. ಮಕರ ರಾಶಿಯವರಿಗೆ ಮದುವೆ ಜೀವನ ಸ್ಟಾರ್ಟ್ ಆಗ್ತಾಯಿದೆ. ಕಂಕಣ ಬಲ ಕೂಡ ಬರ್ತಾಯಿದೆ. ಎಷ್ಟೋ ವರ್ಷದಿಂದ ಮನೆಯಲ್ಲಿ ಮಕ್ಳಿಗೆ ಮದುವೆ ಆಗಿಲ್ಲ ಅಂತ ನೋಡೋವಂಥದ್ದು ಇರ್ಬೋದು. ಮದುವೆನೇ ಸೆಟ್ ಆಗ್ತಿಲ್ಲ, ಕೆಲವರು ಎಂಗೇಜ್ಮೆಂಟ್ವರೆಗೂ ಬಂದು ಕಟ್ಟಾಗ್ಬಿಡ್ತಾ ಇದೆ, ಅಥವಾ ಯಾವ ಕೆಲಸಗಳೇ ಆಗ್ತಾಯಿಲ್ಲ ಅಂದರೆ ಕಂಕಣ ಸಂಬಂಧಪಟ್ಟಂಗೆ ಅಂತ ಬಂದಾಗ ಕಂಕಣ ಬಲ ಕೂಡ ಬರುತ್ತೆ. ಎಂಗೇಜ್ಮೆಂಟ್ಗಳು ಆಗುತ್ತೆ, ಮದುವೆನೂ ಆಗುತ್ತೆ. ಈ ವರ್ಷ ಮಕರ ರಾಶಿಯವರು ಯಾರು ಮದುವೆಗೆಲ್ಲ ಟ್ರೈ ಮಾಡ್ತಿರ್ತೀರ ಮಾಡಿಬಿಡಿ. ಯಾಕಂದರೆ ಇದು ಆಗೋದ್ಮೇಲೆ ಬರೋ ವರ್ಷ ಬಂದು ಕೇಳ್ತೀರಾ ಯಾವಾಗ ನನ್ನ ಮದುವೆ ಆಗುತ್ತೆ, ಯಾವಾಗ ನಾನು ಹೋಗ್ಬಿಟ್ಟಿರುತ್ತೆ ಗುರುಬಲ, ಆಮೇಲೆ ಬಂದು ಕೇಳೋದು ಯಾವಾಗ ಬರುತ್ತೆ ಅಂತ. ನಿಮ್ಮ ಜಾತಕನ ಇವಾಗ ಕರೆಕ್ಟಾಗಿ ತೋರಿಸ್ಕೊಳ್ಳಿ. ಮದುವೆ ಟೈಮು ಏನಾದ್ರು ದೋಷ ಇದೆಯಾ ನಿವಾರಣೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಮದುವೆ ಆಗುವಂಥ ಒಂದು ಎಲ್ಲ ರೀತಿಯಲ್ಲೂ ಚಾನ್ಸಸ್ ಇದೆ ಅಂತ ಹೇಳುವಂಥದ್ದು. ಇನ್ನು ಬಿಸ್ನೆಸ್ಸಲ್ಲಿ ಏನಾದರೂ ಪಾರ್ಟ್ನರ್ಸ್ ಇದ್ದಾರೆ ಅಂತಂದರೂ ಕೂಡ ಅವ್ರ ಜೊತೆ ಒಂದು ಒಳ್ಳೆ ಸಂಬಂಧ, ಒಳ್ಳೆ ಬಾಂಧವ್ಯ ಸಿಗುವಂಥದ್ದು, ಅದೇ ರೀತಿಯಲ್ಲಿ ನಿಮ್ಮ ಒಂದು ಬಿಸ್ನೆಸ್ ಚೆನ್ನಾಗಿ ಆಗುವಂಥದ್ದು ಇರ್ಬೋದು. ಸಂಬಂಧಗಳಿಗೆ ಇವಾಗ ತುಂಬ ಒಳ್ಳೆ ಟೈಮ್ ಬರುವಂಥದ್ದು. ಸೊ ಅದರಿಂದ ಮಕರ ರಾಶಿಯವರಿಗೂ ಕೂಡ ಗುರುಬಲ ಇದೆ ಅಂತ ಹೇಳುವಂಥದ್ದು. ಇನ್ನು ಕುಂಭ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಹೆಲ್ತ್ ನೀವು ನೋಡ್ಕೋಬೇಕು ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ಅನಾರೋಗ್ಯಗಳು ಗೊತ್ತಿಲ್ಲದೆ ಬರುವಂಥದ್ದು, ಸಣ್ಣದಾಗಿ ಬಂದು ಅದೇ ದೊಡ್ಡದಾಗಿ ವಿಪರೀತ ದುಡ್ಡುಗಳು ಖರ್ಚು ಮಾಡ್ಕೊಳ್ಳೋವಂಥದ್ದು. ಅದರಿಂದ ನಿಮ್ಗೇನಪ್ಪ ಅಂತಂದರೆ ಮಾನಸಿಕ ನೆಮ್ಮದಿ ಇಲ್ಲದೆ ಇರೋವಂಥದ್ದು, ನಿದ್ದೆ ಬರದೇ ಇರೋವಂಥದ್ದು, ಈ ರೀತಿ ಎಲ್ಲ ಆಗುವಂಥ ಚಾನ್ಸಸ್ ಇದೆ. ಅದ್ರ ಜೊತೆಗೆ ಶತ್ರುಗಳ ನಿವಾರಣೆ, ಈ ಶತ್ರುಗಳ ಕಾಟ ಒಂದು ಹೋಗ್ಬಿಟ್ರೆ ಸಾಕು ಅಂತ ಹೇಳ್ದಂಗೆ ಶತ್ರು ನಿವಾರಣೆನೂ ಆಗುತ್ತೆ. ಅಂದರೆ ಪ್ಲಸ್ ಮೈನಸ್ ಎರಡೂ ಇದೆ ನಿಮಗೆ. ಸೊ ನಿಮ್ಮ ಆರೋಗ್ಯದ ಕಡೆ ತುಂಬ ಗಮನ ಕೊಡಿ. ಇರೋದನ್ನ ಏನಿದೆ ಮಾಡ್ಕೊಂಡೋಗಿ. ಹೆಚ್ಚು ಒತ್ತಡ, ಪ್ರೆಷರ್ ತೊಗೊಳಕ್ಕೆ ಹೋಗಬೇಡಿ. ಸ್ವಲ್ಪ ಏನಪ್ಪ ಅಂತಂದರೆ ಧ್ಯಾನಗಳು ಮಾಡೋವಂಥದ್ದು, ಸ್ವಲ್ಪ ದೇವಸ್ಥಾನಗಳಿಗೆ ಹೋಗಿ ಬರೋವಂಥದ್ದನ್ನು ಮಾಡಿ. ಅಲ್ಲೇ ನಿಮಗೆ ಒಂದು ನೆಮ್ಮದಿ ಸಿಗೋವಂಥದ್ದಾಗುತ್ತೆ. ಇನ್ನು ಎಲ್ಲೇ ಹೋದ್ರೂ ನೆಮ್ಮದಿ ಖಂಡಿತವಾಗ್ಲೂ ಸಿಗೋದಿಲ್ಲ. ಸಿಗೋದೇ ಎರಡೇ ಕಡೆ, ಒಂದು ಧ್ಯಾನದಲ್ಲಿ, ಇಲ್ಲ ಅಂತಂದರೆ ಒಂದು ಮೌನದಲ್ಲಿ. ಅಂದರೆ ದೇವಸ್ಥಾನಕ್ಕೆ ಹೋದಾಗ ಮೌನವಾಗಿ ಕೂತ್ಕೋತೀವಿ, ಎರಡರಲ್ಲೇ ನಮ್ಗೆ ಆಗುವಂಥದ್ದು. ಸೊ ಅದನ್ನು ಮಾಡಿ. ಮೀನ ರಾಶಿಯವರಿಗೆ ಸಂತಾನ ಸಮಸ್ಯೆಗಳು, ನಿಮ್ಮ ಜೀವನದಲ್ಲಿ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಿರ್ತೀರಾ, ಸಂತಾನ ಸಂಬಂಧಪಟ್ಟಂಗೆ ಯೋಚನೆ ಮಾಡ್ತಿರ್ತೀರ. ನಿಮ್ಮ ಪೂರ್ವ ಪುಣ್ಯದ ಫಲಗಳೇನಿರುತ್ತೆ ಅದೆಲ್ಲ ಇವಾಗ ನಿಮಗೆ ಮೆಚುರಿಟಿ ಆಗಿಬಿಟ್ಟು ಅದು ನಿಮಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಒಂದು ಒಳ್ಳೆ ಟೈಮು ಸಂತಾನ ಸಂಬಂಧಪಟ್ಟಂಗೆ ಏನಾದರೂ ನೋಡ್ತಿರ್ತೀರ ಅಂದರೆ ಈ ವರ್ಷ ನಿಮ್ಗೆ ಖಂಡಿತವಾಗ್ಲೂ ಮಕ್ಕಳಾಗುವಂಥ ಚಾನ್ಸಸ್ ಇರುತ್ತೆ. ನಿಮ್ಮ ಜಾತಕದಲ್ಲಿ ಆ ಫಲ ಇದೆಯಾ ಇಲ್ವಾ, ಅದಕ್ಕೇನಾದ್ರು ಟ್ರೀಟ್ಮೆಂಟ್ಸ್ಗೆ ಹೋಗ್ಬೇಕಾ ನೋಡ್ಕೊಳ್ಳಿ. ಸುಮ್ಮನೆ ಹೋಗ್ಬಿಡ್ಬೇಡಿ ಎಲ್ಲ ಕಡೆ. ಎಷ್ಟು ಜನ ಫೇಲ್ಯೂರ್ ಆಗಿ ಬಂದಿರ್ತೀರ. ಸೊ ಅದರಿಂದ ನಿಮ್ಮ ಒಂದು ಟೈಮ್ ತುಂಬ ಚೆನ್ನಾಗಿದ್ದಾಗ ನಾವು ಏನು ಮಾಡಬೇಕು ಅಂತ ನೋಡ್ಕೋಬೇಕು. ನಾನು ಕೆಲವ್ರಿಗೆ ಮದುವೆ ಬಗ್ಗೆ ಹೇಳ್ತೀನಿ, ಕೆಲವ್ರಿಗೆ ದುಡ್ಡು ಬಗ್ಗೆ ಹೇಳ್ತೀನಿ, ಕೆಲವ್ರಿಗೆ ಬಿಸ್ನೆಸ್ ಬಗ್ಗೆ ಹೇಳ್ತೀನಿ, ಕೆಲವ್ರಿಗೆ ಮನೆ ಬಗ್ಗೆ ಹೇಳ್ತೀನಿ. ಅಂದರೆ ಸ್ಪೆಸಿಫಿಕ್ಕಾಗಿ ಮೀನರಾಶಿಯವ್ರಿಗೆ ಬರೀ ಸಂತಾನದ ಬಗ್ಗೆ ಯಾಕೆ ಹೇಳ್ತೀನಿ ಅಂದರೆ ಪೂರ್ವ ಪುಣ್ಯದ ಬಾಗಿಲು ಓಪನ್ ಆಗ್ತಾ ಇದೆ. ಅಂದರೆ ಸಂತಾನಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಆ ಟೈಮಲ್ಲಿ ಮೀನರಾಶಿಯವರು ಅಲ್ಲೇ ಕಾನ್ಸಂಟ್ರೇಟ್ ಮಾಡಬೇಕು, ಬೇರೆ ಕೆಲಸಗಳೆಲ್ಲ ಆಟೋಮೆಟಿಕ್ ಆಗುತ್ತೆ. ಸೊ ಅದರಿಂದ ಸಂತಾನ ಮತ್ತು ಮದುವೆ ಅನ್ನುವಂಥದ್ದು ಈ ಟೈಮ್ ಬಿಟ್ಟರೆ ಬೇರೆ ಟೈಮಲ್ಲಿ ಸ್ವಲ್ಪ ಕಷ್ಟನೇ. ನೀವೇನೇ ಮಾಡಿದ್ರು ಕೋಟಿ ದುಡ್ಡಿದ್ರೂ ಆಗೋದಿಲ್ಲ. ಸೊ ಅದರಿಂದ ಈ ಒಂದು ಟೈಮು, ಈ ಒಂದು ಗುರುಬಲ ಬಂದಾಗ ಖಂಡಿತವಾಗ್ಲೂ ಈ ಒಂದು ಪರಿಹಾರಗಳನ್ನ ಮಾಡಿಕೊಂಡು ನಿಮ್ಮ ಒಂದು ಜೀವನ ಏನಿರುತ್ತೆ ಅದನ್ನು ಅಲ್ಲಿಗೆ ಕಾನ್ಸಂಟ್ರೇಟ್ ಮಾಡಿ ಅದಕ್ಕೆ ನೀವು ಡೆಡಿಕೇಟ್ ಆಗಬೇಕಾಗತ್ತೆ ಅಂತ ಹೇಳ್ತೀನಿ. ಇನ್ನು ನಾನೀಗ ಹೇಳಿದೆ ಯಾವ್ಯಾವ ರಾಶಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳುವಂಥದ್ದು. ಮಿಥುನ,
ಕನ್ಯಾ, ವೃಶ್ಚಿಕ, ಮಕರ, ಮೀನ ಎಕ್ಸಲೆಂಟ್ ಗುಡ್ ಪೀರಿಯಡ್, ಬಂಪರ್ ಗೋಲ್ಡನ್ ಪೀರಿಯಡ್ ಅಂತ ಹೇಳಿದೆ. ಈ ಒಂದು ರಾಶಿಗಳಿಗೆ ರಾಜಯೋಗ ತುಂಬ ಚೆನ್ನಾಗಿದೆ. ಇನ್ನು ಮಿಶ್ರ ಫಲ ಯಾವುದಪ್ಪ ಅಂದರೆ ಮೇಷ, ವೃಷಭ, ತುಲ ಸ್ವಲ್ಪ ಮಿಶ್ರ ಫಲ 50-50 ಅಂತ ಹೇಳಿದ್ದೀನಿ ನಿಮಗೆ. ಇನ್ನು ಕರ್ಕಾಟಕ, ಧನುರ್, ಕುಂಭ, ಕರ್ಕಾಟಕ ರಾಶಿ, ಧನುರ್ ರಾಶಿ, ಕುಂಭ ರಾಶಿ, ಸಿಂಹ ರಾಶಿ ಸ್ವಲ್ಪ ಮಟ್ಟಿಗೆ ಅಷ್ಟು ಹೇಳ್ಕೊಳ್ಳೋವಂಥದ್ದಿಲ್ಲ. ಬಟ್ ಕರ್ಕಾಟಕ ರಾಶಿನ ಸ್ವಲ್ಪ ಈ ಲಿಸ್ಟಿಂದ ತೆಗಿಬೋದು, ಯಾಕಂದರೆ ಎಕ್ಸಾಲ್ಟೆಡ್ ಪೊಸಿಷನ್ ಇರೋದ್ರಿಂದ ಅಷ್ಟು ಕಷ್ಟ ಕೊಡೋದಿಲ್ಲ. ಬಟ್ ಅವರಿಗೂ ಏನಪ್ಪ ಅಂದರೆ ಅಕ್ಟೋಬರ್ವರೆಗೂ ಸ್ವಲ್ಪ ಆಮೇಲೆ ತುಂಬ ಚೆನ್ನಾಗಿರುವಂಥದ್ದಾಗುತ್ತೆ. ಅದರಿಂದ ಈ ಒಂದು ಧನುರ್ ರಾಶಿಯವರು, ಕುಂಭ ರಾಶಿಯವರು, ಸಿಂಹ ರಾಶಿಯವರು ತುಂಬ ಎಚ್ಚರಿಕೆಯಿಂದ ಈ ಒಂದು ವರ್ಷನ ನೀವು ತಳ್ಳಬೇಕಾಗತ್ತೆ. ಯಾವುದೇ ರೀತಿಯ ಹೊಸ ಇನ್ವೆಸ್ಟ್ಮೆಂಟ್ಸು ಯಾರನ್ನೇ ನಂಬೋದಾಗಲಿ ಮಾಡಬಾರ್ದು, ಏನೂ ಕೊಡಬಾರ್ದು. ನಿಮ್ಮ ಹತ್ರ ಇರೋವಂಥದ್ದು ಇರೋದನ್ನು ನೀವು ಉಳಿಸ್ಕೊಂಡು ನಿಮ್ಮ ಜೀವನ ಎಷ್ಟಿದೆ ಅಷ್ಟು ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀನಿ. ಇವತ್ತು ನೋಡ್ತಾ ಇದ್ದೀರಾ ಎಲ್ಲ ಬೆಲೆಗಳು ಏರಿಕೆ ಆಗ್ತಾ ಇರುವಂಥದ್ದು, ಬರ್ತಾ ಇರೋ ದುಡ್ಡು ಯಾವುದಕ್ಕೂ ಸಾಲದೇ ಇರುವಂಥದ್ದು, ಇನ್ನು ಜಗಳಗಳು ಜಾಸ್ತಿ ಆಗುವಂಥದ್ದು. ಈ ಟೈಮಲ್ಲಿ ನಿಮ್ಮ ಹತ್ರ ಏನಾದರೂ ಇದ್ರೆ ಕಿತ್ಕೊಳ್ಳೋಕೆ ಬರ್ತಾರೆ ಹೊರತು ಕೊಡೋಕ್ಕೆ ಯಾರೂ ಬರಲ್ಲ. ಕೊಟ್ಟ ಮೇಲೂ ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ಕೊಡೋಕ್ಕೂ ಯಾವನು ಬರಲ್ಲ. ಎಷ್ಟಕ್ಕೆ ಫೋನ್ ಮಾಡಬೇಕು, ಅವ್ರ ಮನೆಗಳಿಗೆ ಅಲಿಬೇಕು, ಜಗಳಗಳು ಮಾಡ್ಕೋಬೇಕು, ಇದೆಲ್ಲ ಬೇಕಾ ನಿಮಗೆ? ನಿಮ್ಮ ಜೀವನ ಏನಿದೆ ಅದು ನೀವು ನೋಡ್ಕೊಳ್ಳಿ. ಈ ಒಂದು ಟೈಮಲ್ಲಿ ಅದಷ್ಟು ಒಳ್ಳೇದಿಲ್ಲ ಅಂತ ಹೇಳ್ತಾ ಇರೋದ್ರಿಂದ ಅಷ್ಟು ಎಚ್ಚರಿಕೆ ತೊಗೋಬೇಕಷ್ಟೆ. ನೆಕ್ಸ್ಟ್ ಇವಾಗ ಎಲ್ಲ ರಾಶಿಗೂ ಎಲ್ಲ ಹೇಳ್ಬಿಟ್ಟಿದ್ದೀನಿ ನಾನು. ಸೊ ಈ ಒಳ್ಳೇದಾಗ್ತಿಲ್ಲ ನಮಗೆ, ನಮ್ಮ ಟೈಮ್ ಹಿಂಗಿದೆ, ಮಿಶ್ರ ಫಲ ನಮಗೆ ಒಳ್ಳೇದು ನಡೀತಾ ಇದೆ, ನಾವೇನು ಮಾಡಬೇಕು ಅಂದರೆ ಒಂದೇ ಸರಳವಾದ ಪರಿಹಾರ ಹೇಳೋವಂಥದ್ದು ಏನಪ್ಪ ಅಂದರೆ ಶಿವನ ದೇವಸ್ಥಾನಕ್ಕೆ ಕಡಲೆಬೇಳೆಯಿಂದ ಏನಾದರೂ ಒಂದು ಸ್ವೀಟ್ ಮಾಡಿ, ಪಾಯಸನೋ ಅಥವಾ ಕಡಲೆಬೇಳೆ ಪಾಯಸ ಕೊಡಿ, ಅಥವಾ ಅಯಗ್ರೀವ ಮಾಡೋವಂಥದ್ದು ಯಾವುದೋ ಒಂದು ಸ್ವೀಟ್ ಮಾಡಿ ಕೊಡೋವಂಥದ್ದನ್ನು ಮಾಡಿ ತಿಂಗಳಲ್ಲಿ ಒಂದು ಸೋಮವಾರ ಶಿವನಿಗೆ ಕೊಡಿ. ಇಲ್ಲ ನಂಗೆ ಆಗಲ್ಲ, ಅಷ್ಟು ಟೈಮೆಲ್ಲ ಇಲ್ಲ, ಆ ಥರ ಇಲ್ಲ ಅಂತಂದರೆ ಒಂದು 300 ಗ್ರಾಮು ಕಡಲೆಬೇಳೆ ತಿಂಗಳಲ್ಲಿ ಒಂದು ಸೋಮವಾರ ಶಿವನ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಶಿವನ ಓಂ ನಮಃ ಶಿವಾಯ ಅಂತ ಹೇಳ್ಕೊಳ್ಳೋವಂಥದ್ದು, ಶಿವನ ದರ್ಶನ ಮಾಡ್ಕೊಂಡು ಹೋಗುವಂಥದ್ದನ್ನು ಮಾಡಿ ಎಕ್ಸಲೆಂಟ್ ರಿಸಲ್ಟ್ಸ್ ನೀವು ನೋಡ್ತೀರಾ. ಸೊ ಈ ಒಂದು ಪ್ರಾಬ್ಲಮಿಂದ ಹೊರಗಡೆ ಬರೋದಕ್ಕೆ ಆ ಪರಿಹಾರ ಸಹಾಯ ಮಾಡುತ್ತೆ. ಇನ್ನೊಂದು ಪರಿಹಾರ ಏನಪ್ಪ ಅಂತಂದರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಗಳಿಗೆ ಅಥವಾ ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಅಥವಾ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ, ಈ ದೇವಸ್ಥಾನಗಳಿಗೆ ನೀವೇನು ಮಾಡ್ಬೋದು ಅಂತಂದರೆ ತಿಂಗಳಲ್ಲಿ ಒಂದು ಸರಿ ಹೋಗಿ ಬರೋವಂಥದ್ದು, ಅಲ್ಲಿ ಅನ್ನದಾನಕ್ಕೆ ಏನಾದರೂ ನಿಮ್ಮ ಕೈಲಿ ಆಗುವಂಥದ್ದನ್ನು ಏರ್ಪಾಡು ಮಾಡೋವಂಥದ್ದು, ಈ ರೀತಿ ಮಾಡಿ ಸಾಧ್ಯವಾದಷ್ಟು. ಈಗ ನಾನು ಯಾವ್ದು ಮಿಶ್ರ ಫಲ ಅಂತ ಹೇಳಿದ್ದೀನಿ, ಸ್ವಲ್ಪ ಒಳ್ಳೆ ರಿಸಲ್ಟ್ಸ್ ಕಮ್ಮಿ ಇದೆ ಅಂತ ಹೇಳಿದ್ದೀನಿ, ಅವರೆಲ್ಲ ನೀವೇನು ಮಾಡಬೇಕು ಅಂದರೆ ಪ್ರತಿದಿನ ಹಣೆಗೆ ಚಂದನ ಇಟ್ಕೊಳ್ಳೋವಂಥದ್ದು ತುಂಬ ಒಳ್ಳೆ ರಿಸಲ್ಟ್ಸ್ ನಿಮಗೆ ಕೊಡುತ್ತೆ. ಪ್ರತಿದಿನ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಚಂದನ ಇಟ್ಕೊಳ್ಳೋವಂಥದ್ದನ್ನು ಮಾಡಿ ತುಂಬ ರಿಸಲ್ಟ್ಸ್ ಬರುತ್ತೆ. ಇನ್ನು ನಾನು ಹೇಳಿರುವಂಥ ಈ ಒಂದು ಶಿವನ ದೇವಸ್ಥಾನ ಜೊತೆಗೆ ರಾಘವೇಂದ್ರ ಸ್ವಾಮಿ, ದತ್ತಾತ್ರೇಯ ಸ್ವಾಮಿ ಅಥವಾ ಶಿರಡಿ ಸಾಯಿಬಾಬಾ ದೇವಸ್ಥಾನಗಳಿಗೆ ದಕ್ಷಿಣಾಮೂರ್ತಿ ಇದ್ದರೂ ಕೂಡ ಖಂಡಿತ ಒಳ್ಳೆಯದೇ. ಸೊ ಈ ದೇವಸ್ಥಾನಗಳಿಗೆ ಹೆಚ್ಚು ತಿಂಗಳಲ್ಲಿ ಒಂದು ಸರಿ ಹೋಗಿ ಬನ್ನಿ. ದಿನ ಹೋಗಿ ಅಂತಲೂ ಹೇಳಲ್ಲ, ವಾರಕ್ಕೊಂದು ಸರಿ ಅಂತಲೂ ಹೇಳಲ್ಲ, ತಿಂಗಳು ಹೋಗಿ ಬನ್ನಿ. ಯಾಕಂದರೆ ಇದು 1 ವರ್ಷ ಇರೋದ್ರಿಂದ ನಿಮಗೂ ಟೈಮ್ ಎಲ್ಲದಕ್ಕೂ ಸಾಲಲ್ಲ. ಅದರಿಂದ ತಿಂಗಳಲ್ಲಿ 1 ದಿನ ಹೋಗಿ ಬರೋವಂಥದ್ದನ್ನು ಮಾಡಿ. ರಾಘವೇಂದ್ರ ಸ್ವಾಮಿ ಅಥವಾ ದಕ್ಷಿಣಾಮೂರ್ತಿ, ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ಅಥವಾ ಶಿರಡಿ ಸಾಯಿಬಾಬಾ ಆದರೆ ಗುರುವಾರ ಹೋಗಿ, ಶಿವನ ದೇವಸ್ಥಾನಕ್ಕಾದರೆ ಸೋಮವಾರ ಹೋಗಿ ಬನ್ನಿ. ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಇಷ್ಟೇ ಪರಿಹಾರ ಇಷ್ಟೇ ನಾನು ಕೊಡೋಕ್ಕಾಗೋದು. ಶಾಂತಿಗಳು ಮಾಡ್ಕೊಳ್ಳಿ, ಹೋಮ ಏನೂ ಮಾಡೋದು ಬೇಡ, ಇಷ್ಟು ಮಾಡ್ಕೊಳ್ಳಿ. ಈಗ ನಾನು ಏನು ಹೇಳಿದ್ದೀನಿ ಅಷ್ಟು ಕಾನ್ಸಂಟ್ರೇಟ್ ಮಾಡಿ. ಯಾರ್ಯಾರಿಗೆ ಒಳ್ಳೇದಾಗುತ್ತೋ ಆ ಒಂದು ಸ್ಪೆಸಿಫಿಕ್ಕಾಗಿ ಹೇಳ್ಬಿಟ್ಟಿದ್ದೀನಿ ಯಾವ್ಯಾವ ದಾರಿ ನಿಮ್ಮದು ಅಂತ, ಅಲ್ಲಿ ನೋಡ್ಕೊಳ್ಳಿ. ಯಾರಿಗೆ ಎಲ್ಲೂ ಹೋಗಬಾರ್ದು ಅಂತ ಹೇಳಿದ್ದೀನಿ ಅಲ್ಲಿ ಹೋಗಬೇಡಿ, ಯಾರಿಗೆ ಏನು ಮಾಡಬೇಡಿ ಅಂತ ಹೇಳಿದ್ದೀನಿ ಅದು ಮಾಡಿಬಿಡಿ. ಅದು ಬಿಟ್ಟು ಅಂದರೆ ಮುಂದುವರ್ಸ್ಕೊಂಡು ಹೋಗುವಂಥ ಜೀವನ ಏನಿರುತ್ತೆ, ಈಗ ಹೆಂಗಿದೆ ಹಂಗೆ ಮುಕ್ತವಾಗಿ ಹೋಗ್ತಾ ಹೋಗಿ, ಹೊಸದಾಗಿ ಏನು ಮಾಡೋಕ್ಕೆ ಹೋಗ್ಬೇಡಿ, ಬೇಡ ಅಂದವ್ರಿಗಷ್ಟೇ. ಇಷ್ಟೇ ಗುರುಬಲ ನಿಮ್ಗೆ ಕೊಡೋವಂಥದ್ದು. ನಾನು ಹೇಳಿರೋಂಥ ಎಲ್ಲ ರಾಶಿಗಳಿಗೂ ಅದು ಒಳ್ಳೇದಿರಲಿ, ಮಿಶ್ರ ಫಲ ಇರಲಿ, ಅಂದರೆ ಕೆಟ್ಟದಾದರೂ ಇರಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಒಂದು ಗುರುವಿಗೆ ಬೇಡ್ಕೊಳ್ಳೋಣ. ಅದೇ ರೀತಿಯಲ್ಲಿ ಗುರುಬಲ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ. ಮತ್ತಷ್ಟು ವಿಷಯದೊಂದಿಗೆ, ಮತ್ತಷ್ಟು ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನೂ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ನಮಸ್ತೆ.